ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಬೇಕು, ಅದರಿಂದ ದುಡಿಬೇಕಂತ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ. ಅದರಲ್ಲೂ ಲೇಡೀಸ್ಗೆ ಹೇಳಬೇಕಂದ್ರೆ ಮನೆಯಲ್ಲೇ ಇರ್ತಾರೆ, ಮಕ್ಕಳನ್ನ ನೋಡ್ಕೋಬೇಕಂತ. ಸೊ ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬ್ ವೀಡಿಯೋಸ್ನ ಹಾಕ್ಕೊಂಡು ಅರ್ನ್ ಮಾಡಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ನನಗೆ ಇನ್ನೊಂದು ಚಾನೆಲ್ ಇದೆ, ಟಿಪ್ಸ್ ಕಾರ್ನರ್ ಕನ್ನಡ ಅಂತ. ಸೊ ಅದರಲ್ಲಿ ನಾನು ಮುಖ ತೋರಿಸಲ್ಲ. ನಾನು ಇತ್ತೀಚೆಗೆ ಮುಖ ತೋರಿಸ್ಕೊಂಡು ವೀಡಿಯೋಸ್ ಹಾಕ್ತಾ ಇದ್ದೀನಿ. ಆದರೆ ಫಸ್ಟಿಂದ ಮುಖ ತೋರಿಸದೆ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನಕ್ಕೆ ಅದು ರೀಚ್ ಆಗಿದೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ ಆ ವೀಡಿಯೋಸ್ಗಳನ್ನ. ಆ ಚಾನಲ್ಗೆ 2.5 ಲಕ್ಷ ಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ. ಸೊ ಇದೇ ರೀತಿ ನೀವು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಇಲ್ಲ ಬೇರೆ ವೀಡಿಯೋಸ್ ಯಾವುದೇ ಆಗಿರ್ಬೋದು, ಮುಖ ತೋರಿಸದೆ ಯಾವ ರೀತಿ ನಾವು ಶೂಟ್ ಮಾಡಬೇಕು, ನಾನು ಯಾವ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಯಾವ ರೀತಿ ಸ್ಟ್ಯಾಂಡ್ ಇಡ್ತೀನಿ, ಮೈಕು, ವಿಡಿಯೋ ರೆಕಾರ್ಡಿಂಗು, ಇದೆಲ್ಲ ಪೂರ್ತಿ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಹೆಚ್ಚಾಗಿ ನಾನು ಇದೇ ಸ್ಟ್ಯಾಂಡಲ್ಲಿ ವಿಡಿಯೋ ತೆಗಿತೀನಿ. ಇದರಲ್ಲಿ ರಿಂಗ್ ಲೈಟ್ ಒಟ್ಟಿಗೆ ಬರುತ್ತೆ. ಇದರಲ್ಲಿ ವೈರ್ ಕೊಟ್ಟಿರ್ತಾರೆ. ಇದನ್ನು ಸ್ವಿಚ್ ಬೋರ್ಡ್ಗೆ ಹಾಕಿದರೆ ಲೈಟ್ ಆನ್ ಮಾಡ್ಕೋಬೋದು. ಲೈಟಿಂಗ್ ಚೆನ್ನಾಗಿದ್ರೆ ನಾವು ಹಾಕುವಂಥ ವೀಡಿಯೋಸ್ ಕೂಡ ತುಂಬ ಕ್ಲಿಯರ್ ಆಗಿ ಚೆನ್ನಾಗಿರುತ್ತೆ ನೋಡುವಾಗ. ಇದರಲ್ಲಿ ಬರುವಂಥ ಬ್ರೈಟ್ನೆಸ್ ಕೂಡ ನೀವು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಈ ರಿಂಗ್ ಲೈಟ್ ಒಂದು 360 ಡಿಗ್ರಿ ನೀವು ರೊಟೇಟ್ ಆಗುತ್ತೆ. ನಿಮಗೆ ಯಾವ ಕಡೆ ಲೈಟ್ ಬೇಕೋ ಆ ಕಡೆ ಇದನ್ನು ತಿರುಗಿಸ್ಕೋಬೋದು. ಇದರಲ್ಲಿ ಇರುವಂಥ ಈ ಸ್ಟ್ಯಾಂಡ್ ಇದೆ ನೋಡಿ, ನಿಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ಈಸಿಯಾಗಿ. ಇದರಲ್ಲಿ ಫೋನ್ ಇಟ್ಕೋಬೋದು. ನಿಮ್ಮ ಫೋನ್ ಸೈಜಿಗೆ ಈಸಿಯಾಗಿ ಓಪನ್ ಮಾಡಿ ಕ್ಲೋಸ್ ಮಾಡ್ಕೋಬೋದು. ಕುಕ್ಕಿಂಗ್ ವಿಡಿಯೋಸ್ ಮಾಡೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಒಂದೇ ಸ್ಟ್ಯಾಂಡಲ್ಲಿ ಲೈಟು ಸಿಗುತ್ತೆ ಮತ್ತು ಫೋನ್ ಕೂಡ ಇಟ್ಕೋಬೋದು. ಈ ರಿಂಗ್ ಲೈಟ್ ನೀವು ಆನ್ಲೈನ್ ಪರ್ಚೇಸ್ ಮಾಡೋದಾದರೆ ಒಂದು 500 ರೂಪಾಯಿಂದ ಇದು ಸ್ಟಾರ್ಟ್ ಆಗುತ್ತೆ ಪ್ರೈಸು. ನೆಕ್ಸ್ಟ್ ನಾನು ಯೂಸ್ ಮಾಡೋ ಟ್ರೈಪಾಡ್ ಯಾವುದಂದರೆ ಅದಿದೆ. ಇದರಲ್ಲಿ ಲೈಟ್ ಬರಲ್ಲ, ಫೋನ್ ಮಾತ್ರ ಇಟ್ಕೊಳ್ಳೋಕ್ಕಾಗುತ್ತೆ. ಆ ರಿಂಗ್ ಲೈಟ್ಗಿಂತಲೂ ಇದು ತುಂಬಾ ಈಸಿ ಇದೆ ಯೂಸ್ ಮಾಡೋಕ್ಕೆ. ನಮಗೆ ಬೇಕಾಗುವ ಆ್ಯಂಗಲ್ಗೆ ಕರೆಕ್ಟಾಗಿ ಫಿಟ್ ಮಾಡ್ಕೋಬೋದು. ಇದರಲ್ಲಿ ಕೂಡ ಹೈಟ್ ಅಡ್ಜಸ್ಟ್ ಮಾಡೋದು ಎಲ್ಲನೂ ಇದೆ. ಆ ರಿಂಗ್ ಲೈಟ್ಗಿಂತಲೂ ಇದು ಸ್ವಲ್ಪ ರೇಟ್ ನಿಮಗೆ ಜಾಸ್ತಿ ಬರುತ್ತೆ ಅಷ್ಟೇ. ನಾನು ವಿಡಿಯೋ ಶೂಟ್ ಮಾಡುವಾಗ ಈ ಥರ ಮುಂದೆ ಒಂದು ಟೇಬಲ್ನ ಇಟ್ಕೋತೀನಿ, ಈ ಸೈಡ್ ರಿಂಗ್ ಲೈಟ್ ಇಟ್ಕೋತೀನಿ ಅಷ್ಟೇ. ಹೆಚ್ಚಾಗಿ ನಾನು ಈ ರಿಂಗ್ ಲೈಟ್ ಸ್ಟ್ಯಾಂಡಲ್ಲೇ ಎಲ್ಲ ವೀಡಿಯೋಸ್ಗಳನ್ನ ನಾನು ರೆಕಾರ್ಡ್ ಮಾಡಿಬಿಡ್ತೀನಿ. ಯಾವಾಗಾದರೂ ಸೈಡ್ ಆ್ಯಂಗಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ಆವಾಗ ಮಾತ್ರ ನಾನು ಸೈಡಲ್ಲಿ ಈ ಟ್ರೈಪಾಡ್ನ ಇಟ್ಕೋತೀನಿ ಅಷ್ಟೇ. ನಾನು ಈ ರೀತಿ ವೀಡಿಯೋಸ್ನ ರೆಕಾರ್ಡ್ ಮಾಡಿಬಿಟ್ಟು ಇನ್ಶಾಟ್ ಆ್ಯಪ್ನಲ್ಲಿ ವಿಡಿಯೋ ಎಡಿಟಿಂಗ್ನ ಮಾಡ್ತೀನಿ. ಆ ಆ್ಯಪ್ ತುಂಬಾ ಇದೆ ಈಸಿಯಾಗಿ ಯೂಸ್ ಮಾಡೋಕ್ಕೆ. ಅದರಲ್ಲಿ ನಾನು ವಾಯ್ಸ್ ಓವರ್ ಕೂಡ ಕೊಡ್ತೀನಿ. ಅದೆಲ್ಲ ವೀಡಿಯೋಸ್ನ ಎಡಿಟಿಂಗ್ ಮಾಡಿಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಂತ ಆ್ಯಪ್ನಲ್ಲಿ ನಾನು ಥಂಬ್ನೇಲ್ ಅನ್ನೋದನ್ನು ಎಡಿಟ್ ಮಾಡ್ತೀನಿ ಅಷ್ಟೇ. ನೋಡಿದ್ರಲ್ಲ ನಾನು ಯಾವ ರೀತಿ ವಿಡಿಯೋ ಎಡಿಟ್ ಮಾಡೋದು, ಶೂಟ್ ಮಾಡೋದು ಎಲ್ಲನೂ ಶೇರ್ ಮಾಡಿದ್ದೀನಿ. ವಿಡಿಯೋ ಎಡಿಟಿಂಗು, ರೆಕಾರ್ಡಿಂಗ್ ಇದರ ಬಗ್ಗೆ ಬೇರೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ಯೂಸ್ಫುಲ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.